ಇವತ್ತಿನ ದಿನ ಏನು ಅಂತಂದು ಹೇಳಿದ್ರೆ ಕೇರಳದಲ್ಲಿ ಒಂದು ಹಬ್ಬ ನಡೀತು. ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ರೂಲ್ಸ್ ಅಂದ್ರೆ ಭಾರತದಲ್ಲಿ ಬಿಡುಗಡೆ ಆಯಿತು. ಇದು ಎಲ್ಲ ಸ್ಟೇಟ್ಗಳಲ್ಲಿ ಬಿಡುಗಡೆ ಆಗಿಲ್ಲ. 2021 ಡಿಸೆಂಬರ್ 28 ಭಾರತದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ರೂಲ್ಸ್ ಅನ್ನ ಬಿಡುಗಡೆ ಮಾಡಿದ್ರು. 2021 ಡಿಸೆಂಬರ್ 28 ಯಾವುದೇ ರೂಲ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಇರಲಿಲ್ಲ. ಇಷ್ಟ ಅರ್ಥ ಮಾಡ್ಕೊಂಡ್ರ? ಈಗ ನಾನು ಎರಡನೇ ಪಾಯಿಂಟ್ ಹೇಳ್ತೀನಿ. ಯಾವಾಗಿದು ಇಂಟ್ರೊಡ್ಯೂಸ್ ಆಯಿತು? 2021 ಡಿಸೆಂಬರ್ 28ಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ರೂಲ್ಸ್ ಇಂಟ್ರೊಡ್ಯೂಸ್ ಆಯಿತು. ಆಗೇನಾಯ್ತು ಅಂತ ಹೇಳಿದ್ರೆ ಎಲ್ಲ ಕಂಪನಿಗಳು ಆ ರೂಲ್ಸ್ ಅನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡ್ತಿದ್ರಲ್ಲ, ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ವಿಚಾರವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ನನ್ನ ಕಣ್ಣನ್ನ ನೋಡಿ, ನನ್ನ ಕೈಗಳನ್ನ ನೋಡಿ, ನನ್ನ ಹೇಳೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ರೂಲ್ಸ್ ಇರಲಿಲ್ಲ, ರೂಲ್ಸ್ ಬಂತು, ಎಲ್ಲ ಕಂಪನಿಗಳು ಲೀಗಲ್ ಬಗ್ಗೆ ರೆಡಿ ಆದ್ರು. ಇದರಲ್ಲಿ ಇನ್ನೂ ಕಂಪನಿಗಳು ಫೇಕ್ ಮಾಡ್ತಾ ಇದ್ರು. ಕೆಲವೊಂದು ರಾಜ್ಯಗಳಲ್ಲಿ ಈ ರೂಲ್ಸ್ ತಲುಪಿದ್ದಿಲ್ಲ ಸ್ನೇಹಿತರೆ. ಸೊ ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯ ಇದಾವೆ? ಹಲವಾರು ರಾಜ್ಯಗಳು ಇದಾವೆ. ಆ ರಾಜ್ಯದಲ್ಲಿ ಈ ರೂಲ್ಸ್ ಕರೆಕ್ಟ್ ಆಗಿ ತಲುಪಿದ್ದಿಲ್ಲ. ಸೊ ಇದು ಕರೆಕ್ಟ್ ಆಗಿ ತಲುಪಲಿಲ್ಲದಕ್ಕೆ ಏನಾಗಿತ್ತು, ರಾಜ್ಯಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಹಾಗೂ ಎಲ್ಲಿ ನಮ್ಮ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳಿಗೆ ಹಾಗೂ ನಮ್ಮ ಮುನ್ಸಿಪಾಲಿಟಿಗಳಿಗೆ, ನಮ್ಮ ವಿಧಾನಸೌಧದಲ್ಲಿ ಅಥವಾ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಎಲ್ಲೂ ಕೂಡ ಈ ರೂಲ್ಸ್ಗಳು 100% ಆಗಿ ಲಾಗು ಆಗಿದ್ದಿಲ್ಲ. ಯಾಕಂದ್ರೆ ಮೇನು ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟಿದ್ದಾರೆ ರೂಲ್ಸ್, ಸ್ಟೇಟ್ ಗೌರ್ಮೆಂಟ್ಗೆ ಅದು ತಲುಪಿದ್ದಿಲ್ಲ. ನಾಳೆ ಇವತ್ತು ಅಂತ ನೋಡ್ತಾ ಇದ್ರು. ಯಾಕಂದ್ರೆ ಇದನ್ನು ಸೀರಿಯಸ್ ಮ್ಯಾಟರ್ ಅಲ್ಲ ಅಂತ ಹಾಗೆ ಪೆಂಡಿಂಗ್ ಇಟ್ಟಿದ್ರು. ಈಗ ನನ್ನ ಹೋರಾಟ ಅಂದ್ರೆ ನಿಮ್ಮ MLM ಷರತ್ತಿನ ಹೋರಾಟ ಏನು ಅಂತಂದು ಹೇಳಿದ್ರೆ, ಕರ್ನಾಟಕ ಸರ್ಕಾರನು ಆ ಭಾರತ ಸರ್ಕಾರ ಬಿಟ್ಟಿರೋ ರೂಲ್ಸ್ ಅನ್ನ ಓದಲಿ, ನೋಡಲಿ ಅಂತಂದು ಹೇಳಿ ನಾನು ಡಿಸೆಂಬರ್ 23 ನೆಟ್ವರ್ಕರ್ಸ್ಗೆಲ್ಲ ಸೇರಿಸ್ಬಿಟ್ಟು ಒಂದು ದಿನ ಅಂತ ಮಾಡಿ ನೆಟ್ವರ್ಕರ್ಸ್ ದಿನ ಅಂತ ಆಚರಣೆ ಮಾಡಿದೆ. ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಆಯ್ತು. ಇದು ಸರ್ಕಾರದ ತನ ಈ ನ್ಯೂಸ್ ಮುಟ್ಟಿದೆ. ಈ ಒಂದು ಪಾಯಿಂಟ್ ಅರ್ಥ ಆಯ್ತಲ್ಲ. ಈಗ ಕೇರಳ ಸರ್ಕಾರ ಏನ್ ಮಾಡ್ತು ಅಂತಂದು ಹೇಳಿದ್ರೆ, 2011ರಲ್ಲಿ ರಾಜಸ್ಥಾನ ಮತ್ತೆ ಕೇರಳದಲ್ಲಿ ನೋಡಿ, ಸ್ಟೋರಿ ತುಂಬಾ ಚೆನ್ನಾಗಿದೆ. ಓಕೆ, ನೀವು ಇಷ್ಟು ದಿನ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕುಣಿದಿದ್ದೀರಿ, ಹಾರಾಡಿದಿರಿ, ಕಾರ್ ಹಚ್ಚಿವರು, ಫಾರಿನ್ ಟ್ರಿಪ್ ಹಚ್ಚಿವರು, ಚಪ್ಪಾಳೆ ಹೊಡೆದಿರಿ. ಓಕೆ, ಯಾವುದೋ ಒಂದು ಕಾಗೆ ಕತೆ ಗುಬ್ಬೆ ಕತೆ ಕೇಳಿ ಸೂಪರ್ ಕತೆ ಅಂತ ಹೇಳಿದ್ದೀರಾ. ಬಟ್ ಇದು ಹಿಸ್ಟ್ರಿ, ಇತಿಹಾಸ, ನೆಟ್ವರ್ಕ್ ಮಾರ್ಕೆಟಿಂಗ್ ಇತಿಹಾಸ, ಕರ್ನಾಟಕದ ಇತಿಹಾಸ. ಸ್ವಲ್ಪ ಗಮನ ಇಟ್ಟು ಕೇಳಿ ಸ್ನೇಹಿತರೆ. ನಿಮ್ದೇನಾದ್ರೂ ಫಾಲ್ತು ಕೆಲಸಗಳು ಇದ್ರೆ ಬಿಡಿ, ಸ್ಟಾಪ್ ಮಾಡಿ. ಇದು ಮತ್ತೆ ಸಿಗಲ್ಲ. ಓಕೆ, ಇದು ಯಾವುದೇ ಕಂಪನಿ ಟ್ರೈನಿಂಗ್ ಅಲ್ಲ, ಇದು ಇಂಡಸ್ಟ್ರಿ ಟ್ರೈನಿಂಗ್. ಸೊ ಷರತ್ ಇರೋದು ಇಂಡಸ್ಟ್ರಿ ರೆವಲ್ಯೂಷನ್ ಅನ್ನ ತರೋದಕ್ಕೆ. ಓಕೆ, ಸೊ ನನ್ನದು ಯಾವುದು ಸ್ವಂತ ಕಂಪನಿ ಇಲ್ಲ, ನಾನು ಯಾವುದು ಕಂಪನಿಯಲ್ಲಿ ಐಡಿ ಇಲ್ಲ. ನನ್ನ ಬಗ್ಗೆ ಏನೇ ನಿಮಗೆ ನೆಗೆಟಿವ್ ವಿಚಾರಗಳು ಬಂದ್ರೆ ನನಗೆ ನೇರವಾಗಿ ಮಾತಾಡಿ ಅಂತಂದೇಳಿ 9739313938 ಈ ನಂಬರ್ ಕೊಟ್ಟಿದ್ದೀನಿ. ಸೊ ನನಗೆ ವಿಷಯಕ್ಕೆ ಬರ್ತೀನಿ. ಇಲ್ಲಿ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇತ್ತು ಅಂತಂದು ಹೇಳಿದ್ರೆ, ಯಾವುದೇ ತರ ಆದಂತಹ ರೂಲ್ಸ್ ರೆಗ್ಯುಲೇಷನ್ಗಳು ರಾಜ್ಯ ಸರ್ಕಾರಗಳು ಅಳವಡಿಸ್ಕೊಳ್ಳಿಲ್ಲ. ಸೊ 2011ರಲ್ಲಿ ಏನಾಯ್ತು, ರಾಜಸ್ಥಾನ ಹಾಗೂ ಕೇರಳದಲ್ಲಿ ಒಂದು ಹೊಸ ಗಲಾಟೆ ಎದ್ದೇಳ್ತು. ನೆಟ್ವರ್ಕ್ ಇಂಡಸ್ಟ್ರಿ ಬ್ಯಾನ್ ಮಾಡಿ, ನೆಟ್ವರ್ಕ್ ಇಂಡಸ್ಟ್ರಿ ಸರಿ ಇಲ್ಲ ಅಂತ 2011ರಲ್ಲಿ. ಅವಾಗ ತುಂಬಾಷ್ಟು ಕಂಪನಿ, ದೊಡ್ಡ ದೊಡ್ಡ ಕಂಪನಿಗಳು ಬೀದಿಗಿಳಿದ್ರು, ಸ್ಟ್ರೈಕ್ ಮಾಡಿದ್ರು. ಅಲ್ಲಿ ದುಡಿತಿರುವಂತ ದೊಡ್ಡ ದೊಡ್ಡ ಲೀಡರ್ಗಳು, ಅದರದೆಲ್ಲ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಇದೆ, ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ನಿಮಗೆ. ಅವಾಗ ಏನಾಯ್ತು ಅಂತಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ಮುಟ್ತು, ಅಯ್ಯೋ ಸ್ಟ್ರೈಕ್ ಮಾಡ್ತಾ ಇದಾರಲ್ಲಪ್ಪ ಇವರು ಅಂತ. ಅವಾಗ ಏನ್ ಮಾಡಿದ್ರು, 2014ರಲ್ಲಿ ಸರ್ಕಾರ ಬದಲಾವಣೆ ಆಯ್ತು. ಸರ್ಕಾರ ಬದಲಾವಣೆ ಆಗಿದ ತಕ್ಷಣನೇ ಒಂದು ಗೈಡ್ಲೈನ್ ಅನ್ನ ಜಾರಿಗೆ ತಂದ್ರು. ಆ ಗೈಡ್ಲೈನ್ ಏನಂದ್ರೆ MLM ಗೈಡ್ಲೈನ್ ಅಂತ ಬಿಟ್ರು. ಈ ಗೈಡ್ಲೈನ್ ಅಂದ್ರೆ ಏನು ಅಂತಂದ್ರೆ, ಇಡೀ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಒಂದು ಗೈಡ್ಲೈನ್ ಅನ್ನ ಬಿಟ್ರು. ಆ ಗೈಡ್ಲೈನ್ ಏನ್ ಹೇಳುತ್ತೆ ಅಂತಂದು ಹೇಳಿದ್ರೆ, ಈ ರೀತಿ MLM ಕಂಪನಿಗಳು ಇರ್ಲಿ ಅನ್ನೋದನ್ನ ಬಿಟ್ರು. ಇದಕ್ಕೆ ಕಾರಣ ಯಾರು ಅಂದ್ರೆ ರಾಜಸ್ಥಾನ್ ಗೌರ್ಮೆಂಟ್ ಹಾಗೂ ಕೇರಳ ಗೌರ್ಮೆಂಟ್. ಮೊದಲು ಅಲ್ಲಿ ಗೈಡ್ಲೈನ್ ಅನ್ನ ಹುಟ್ಟಿದ್ದು. ಈ ಎರಡು ರಾಜ್ಯಗಳಲ್ಲಿ ಹುಟ್ಟಿದ ಮೇಲೆ ಏನಾಯ್ತು,
ಎಲ್ಲಾ ಭಾರತದಲ್ಲಿ ಈ ಗೈಡ್ಲೈನ್ ಅನ್ನ ಬಿಟ್ರು. ಈ ಗೈಡ್ಲೈನ್ 2016ಕ್ಕೆ ಮತ್ತೆ ಅಪ್ಡೇಟ್ ಆಯ್ತು. ಅಕ್ಟೋಬರ್ 14-17ಕ್ಕೆ 2016 ಅಕ್ಟೋಬರ್ 17ಕ್ಕೆ ಮತ್ತೆ ಈ ಗೈಡ್ಲೈನ್ ಅಪ್ಡೇಟ್ ಆಯ್ತು. 2021ಕ್ಕೆ ಗೈಡ್ಲೈನ್ ಇರೋದು ರೂಲ್ಸ್ ಆಗಿ ಪರಿವರ್ತನೆ ಆಗಿ ಬಂತು. ಸೊ 2021ರಿಂದ ರೂಲ್ಸ್ ನಡೀತಾ ಇತ್ತು. ಈ 2021ರಿಂದ ಏನಾಯ್ತು, ಎಲ್ಲಾ ಕಂಪನಿಗಳಿಗೆ ಬಿಸಿ ಮುಟ್ಟೋದಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಈ 2021 ಗೈಡ್ಲೈನ್ ಅಲ್ಲೂ ಹೆಂಗಿತ್ತು ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಿತ್ತು. ಕರೆಕ್ಟ್ ಆಗಿರ್ಲಿಲ್ಲ. ಇದೇ ಬೇಕು, ಇದೇ ಬೇಡ, ಹಿಂಗಿಂಗ್ ಬೇಕು, ಹಿಂಗಿಂಗ್ ಬೇಕು ಅಂತ ಈ ಪಾಯಿಂಟ್ಸ್ಗಳು ಕ್ಲಾರಿಟಿ ಕೊಟ್ಟಿದ್ದಿಲ್ಲ. 19 ಫೆಬ್ರವರಿ 2025 ಕೇರಳದಲ್ಲಿ ಏನಾಯ್ತು, ಕೇರಳ ಗೌರ್ಮೆಂಟ್ ಏನ್ ಮಾಡಿದ್ರು, ಪ್ರತ್ಯೇಕವಾದಂತಹ ಕೆಲವೊಂದು ರೂಲ್ಸ್ ಗಳನ್ನ ತಯಾರು ಮಾಡಿಕೊಂಡು ಸರಿಸುಮಾರು 38 ಪುಟ ಇದೆ. ಓಕೆ, ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ, ಅಥವಾ MLMsharath.com ನನ್ನ ವೆಬ್ಸೈಟ್ ಅಲ್ಲಿ ಹೋದ್ರೆ ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಬೋದು. ಅಥವಾ ನೀವು 9739313938 ಇದು ನನ್ನ ವಾಟ್ಸ್ಆಪ್ ನಂಬರ್ ಕೇಳಿದ್ರೆ ನಾನು ಆ PDF ಕಳಿಸ್ಕೊಡ್ತೀನಿ. ಸೊ ಆ ಇಂಗ್ಲಿಷ್ ಅಲ್ಲಿ ಇದೆ. ನಿಮಗೆ ಕನ್ನಡದಲ್ಲಿ ಬೇಕು ಅಂತಂದು ಹೇಳಿದ್ರೆ ನಾನು ಈ ಪುಸ್ತಕದಲ್ಲಿ ಬರ್ದಿದ್ದೀನಿ. ಓಕೆ, ಕೇರಳ ಗೌರ್ಮೆಂಟ್ ಬಿಟ್ಟಿದ್ದಲ್ಲ, ಭಾರತ ಸರ್ಕಾರ ಬಿಟ್ಟಿರೋದು. ಸೊ ಇದು ಜ್ಞಾನ ಭಂಡಾರ ಅಂತ ಈ ಪುಸ್ತಕ ನಾನೇ ಬರ್ದಿರೋದು. ನೀವು ಈ ನಂಬರಿಗೆ ಫೋನ್ ಮಾಡಿದ್ರೆ ಈ ಪುಸ್ತಕ ನಿಮ್ಮ ಮನೆಗೆ ಬರುತ್ತೆ. ಕನ್ನಡದಲ್ಲಿ ಅನುವಾದ ಮಾಡಿ ಬರ್ದಿದ್ದೀನಿ. ಇಂಟರ್ನೆಟ್ ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇದೆ. ಸೊ ಇಲ್ಲೇನಾಯ್ತು ಅಂತಂದು ಹೇಳಿದ್ರೆ, ಇವರು ಟೋಟಲಿ ಏನು ರೂಲ್ಸ್ ಅನ್ನ ರೆಗ್ಯುಲೇಷನ್ ಅನ್ನ ಮಾಡಿದ್ರಲ್ಲ, ಇದು ಬಹಳಷ್ಟು ಸರ್ಕಾರಗಳು ಹಾಗೆ ಪೆಂಡಿಂಗ್ ಇಟ್ಟಿದ್ರು. ಬಟ್ ಇವ್ರು ಕರ್ನಾಟಕದವರು, ಕೇರಳ ಗೌರ್ಮೆಂಟ್ ಏನ್ ಮಾಡಿದ್ರು ಅಂದ್ರೆ ಇದಕ್ಕೊಂದು ಇನ್ನೂ ಹೆಚ್ಚಿನ ಅಧಿಕಾರಿಗಳನ್ನ ನೇಮಕ ಮಾಡಿ, ಆ ಹೆಚ್ಚಿನ ಅಧಿಕಾರಿಗಳು ಇದನ್ನ ರೂಲ್ಸ್ ಅನ್ನ ತುಂಬಾ ಡಿಫ್ರೆಂಟ್ ಆಗಿ ತಗೊಂಡ್ಬಂದ್ರು. ಇಲ್ಲಿದೆ ನೋಡಿ, ನಿಮಗೆ ಕಾಣಲ್ಲ ಅನ್ಕೊಂತೀನಿ ಐ ಥಿಂಕ್. ಓಕೆ, ಇದಿಷ್ಟು ರೂಲ್ಸ್ ಗಳನ್ನ ಕೇರಳ ಗೌರ್ಮೆಂಟ್ ತಗೊಂಡ್ಬಂದ್ರು. ಅದರಲ್ಲಿ ನಾನು ಇಂಪಾರ್ಟೆಂಟ್ ಇರುವಂತಹ ಒಂದು 2-3 ನಿಮಗೆ ಹೇಳ್ತೀನಿ, ಯಾಕಂದ್ರೆ ಎಲ್ಲ ಹೇಳೋದಕ್ಕಾಗಲ್ಲ. ಈ ರೂಲ್ಸ್ ಬರೋದಕ್ಕೆ ಕಾರಣ ಏನು, ಸ್ವಲ್ಪ ಹಿಂದಕ್ಕೆ ಹೋಗೋಣಂತೆ. ಓಕೆ, ಫೆಬ್ರವರಿ 19 ರೂಲ್ಸ್ ಬಂತಪ್ಪ. ಯಾಕೆ ಬಂತು, ಹೇಗ್ ಬಂತು, ಮತ್ತು ಅದೇ ರೀತಿ ಯಾಕೆ ಕರ್ನಾಟಕದಲ್ಲಿ ಬರ್ತಾ ಇಲ್ಲ, ಅದೇ ರೀತಿ ಯಾಕೆ ಪಂಜಾಬ್, ಹರಿಯಾಣ, ಗೋವಾದಲ್ಲಿ ಬರ್ತಾ ಇಲ್ಲ, ಕೇರಳದಲ್ಲೇ ಯಾಕೆ ಬರ್ಬೇಕಾಗಿತ್ತು? ಯಾಕೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಕೇರಳದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಾ ಜಾಸ್ತಿ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇರೋದ್ರಿಂದ ಅಲ್ಲಿಯ ಜನರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿಯ ಜನರು ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಓಕೆ, ಅಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಸ್ನೇಹಿತರೆ. ಅಲ್ಲಿ ಒಬ್ಬ ನೆಟ್ವರ್ಕರ್ಗೆ ಯಾರಾದರೂ ಮಾತಾಡಿದ್ರೆ 100 ಜನ ನೆಟ್ವರ್ಕರ್ಸ್ಗಳು ನಿಲ್ತಾ ಇದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ಭಯ ಬಂದು ರೂಲ್ಸ್ ಅನ್ನ ಜಾರಿಗೆ ಮಾಡಿದ್ರು. ಇಲ್ಲಿ ಕರ್ನಾಟಕದಲ್ಲಿ ಹೆಂಗಿದೆ ಅಂತಂದ ಹೇಳಿದ್ರೆ, ಒಬ್ಬ ನೆಟ್ವರ್ಕರ್ಗೆ ಏನಾದ್ರು ಅಂದ್ರೆ ಇನ್ನೊಬ್ಬ 10 ಜನ ನೆಟ್ವರ್ಕರ್ ಬಂದು ಟಮಟೆ ಹೊಡಿತಾರೆ ಅವನ ಎದುರಿಗೆ. ಇದು ಬೇಕಿತ್ತ ನಿನಗೆ, ನೋಡ್ ಹೆಂಗಾತು, ಬಾ ನನ್ನ ಕಂಪನಿಗೆ ಅಂತ. ಇಂಥ ದಡ್ರು, ಇಂಥ ಬುದ್ಧಿಮಾನ್ಯರು ನಮ್ಮ ಜನ. ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಯೂನಿಟಿ ಇಲ್ಲ. ಇನ್ನು 50 ವರ್ಷನೂ ನಾವು ಹಿಂಗಿದ್ರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಬರೋದೇ ಇಲ್ಲ ಇದು. ಸೊ ಮೋಸ ಮಾಡೋ ಕಂಪನಿಗಳು ಭಾರತದ ಭೂಪಟದಲ್ಲಿ ಎಲ್ಲಿ ಶುರು ಮಾಡ್ಲಿ ಅಂತ ಹುಡುಕಿದ್ರೆ ಅವರಿಗೆ ಫಸ್ಟ್ ಸಿಗ್ತಾ ಇರೋದು ಏನ್ ಗೊತ್ತಾ, ಕರ್ನಾಟಕ. ಕರ್ನಾಟಕದಲ್ಲಿ ನಮ್ಮ ಬುದ್ಧಿಮಾನ್ಯ ಜನರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಯೂನಿಟಿ ಇಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಗಂಧ ಗಾಳಿ ಗೊತ್ತಿಲ್ಲ ಅಂತಂದೇಳಿ ಇಲ್ಲಿ ಬಂದು ಹೆಡ್ ಆಫೀಸ್ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಅಂದ್ರೆ ನಾವೆಷ್ಟು ಹಿಂದೆ ಉಳಿದಿದ್ದೀವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಸ್ಟೇಟ್. ಸೊ ಹಾಗಾಗಿ ಅಲ್ಲಿ ಒಗ್ಗಟ್ಟಾಗಿರೋದಕ್ಕೆ ಕೇರಳ ಸರ್ಕಾರದ 19ನೇ ತಾರೀಕು ಫೆಬ್ರವರಿ 2025 ಏನ್ ಮಾಡಿದ್ರು ಅಂತಂದ ಹೇಳಿದ್ರೆ, ಅಲ್ಲಿಯ CM, ಓಕೆ, ಅಲ್ಲಿಯ ಚೀಫ್ ಮಿನಿಸ್ಟರ್ ಆದಂತಹ P. ವಿಜಯನ್ ಅನ್ನೋರು, ಓಕೆ, P. ವಿಜಯನ್ ಅನ್ನೋರು ಇದನ್ನ ಉದ್ಘಾಟನೆ ಮಾಡಿದ್ರು ನಿನ್ನೆ. ಅದ್ರದ್ದೊಂದು ಚಿಕ್ಕ ಕ್ಲಿಪ್ ನನಗೆ ಸಿಕ್ಕಿದೆ, ನಿನ್ನೆ ಉದ್ಘಾಟನೆ ಆಗಿರೋದು. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಸ್ವಲ್ಪ ನನಗೆ ಸಮಯ ಕೊಡಿ. ಸೊ ನನ್ನ ವಿಡಿಯೋ ನಿಮಗೆಲ್ಲ ಕಾಣಿಸ್ತಾ ಇದ್ರೆ ಎಸ್ ಕಾಣಿಸ್ತಾ ಇದೆ ಅಂತ ಹೇಳಿ. ಓಕೆ, ಅಲ್ಲಿ ಸಿಕ್ಕಿರುವಂತಹ ಕ್ಲಿಪ್ ನಿನ್ನೆ ನಡೆದಿರುವಂತಹ ಫಂಕ್ಷನ್. ಕಾಣಿಸ್ತಾ ಇದೆ?
ಇವರೇ CM ಅವರು, ಇವ್ರು ರಾಹುಲ್ ಸರ್ ಅಂತ, ಇವ್ರು CM ಅವರು P ವಿಜಯನ್. ನೋಡಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ಕಾಣಿಸ್ತಾ ನೋಡಿದ್ರ ಸ್ನೇಹಿತರೆ? ಥ್ಯಾಂಕ್ ಯು ವೆರಿ ಮಚ್. ಸೊ ಇಷ್ಟು ಅಚ್ಚುಕಟ್ಟಾಗಿ ನಡೆದಿರೋದು ದೇಶದಲ್ಲಿ ಮೊದಲನೇ ಬಾರಿ ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಬ್ಬ CM ಅವರು ಬಂದು ಆ ನೆಟ್ವರ್ಕ್ ಮಾರ್ಕೆಟಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಜಾರಿಗೆ ಮಾಡಿದ್ದಾರೆ. ಅದು ಯಾರು ಕೂಡ ಎಲ್ಲೂ ಕೂಡ ಮಾಡಕ್ ಆಗಿದ್ದಿಲ್ಲ ಅಂತ ಸಿಸ್ಟಮ್ ಅನ್ನ ಅವರು ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ಇದರಿಂದ ಬಹಳಷ್ಟು ಜನರಿಗೆ ಲಾಭ ಆಗಿದೆ. ಇದರಿಂದ ಬಹಳಷ್ಟು ಜನರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಈಗ ಭಾಗಿಯಾಗ್ತಾ ಇದ್ದಾರೆ. ಸೊ ಇದನ್ನೇ ನಾನು ಕೂಡ ಮಾಡಬೇಕು ಅಂತ ಸರಿ ಸುಮಾರು 6 ವರ್ಷಗಳಿಂದ ಹೋರಾಟವನ್ನ ಕರ್ನಾಟಕದಲ್ಲಿ ಮಾಡ್ತಾ ಇರೋದು. ಹಾಗಾಗಿ ಕರ್ನಾಟಕದಲ್ಲಿ ಈಗ ಮಾಸಪತ್ರಿಕೆ ಕೂಡ ಬಿಡುಗಡೆ ನಾನು ಮಾಡಿದ್ದೇನೆ. ಸೊ ಯಾರ್ಯಾರೆಲ್ಲ ಈ ಮಾಸಪತ್ರಿಕೆ ಕನ್ನಡದಲ್ಲಿ ಬರುತ್ತೆ, ಎವ್ರಿ ತಿಂಗಳು ಬರುತ್ತೆ, ನಿಮ್ಮ ಮನೆಗೆ ಬರುತ್ತೆ. ಸೊ ಕೇವಲ ಸಣ್ಣ ಅಮೌಂಟ್ ಅನ್ನ ಕಟ್ಬಿಟ್ಟು ಈ ಮಾಸಪತ್ರಿಕೆಯನ್ನ ತರಿಸ್ಕೊಂಡ್ರೆ ಕನ್ನಡದಲ್ಲಿ ಇರುತ್ತೆ, ಸಂಪೂರ್ಣವಾಗಿ ಕನ್ನಡದಲ್ಲಿ ಇರುತ್ತೆ. ಇದು ನಿಮಗೆ ಬರುತ್ತೆ. ಸರ್ ಇದರಿಂದ ಲಾಭ ಏನು ಅಂತ ಹೇಳಿದ್ರೆ, ಭಾರತ ಸರ್ಕಾರದಲ್ಲಿ ನಡೀತಿರುವಂತಹ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಡೀತಿರುವಂತಹ ಅಭಿವೃದ್ಧಿಯ ಬಗ್ಗೆ ಇರುತ್ತೆ. ಈ ಮಾಸಪತ್ರಿಕೆಯಲ್ಲಿ ಯಾವುದೇ ಜಾಹೀರಾತು, ಯಾವುದೇ ಕಂಪನಿ ಪ್ರಚಾರ ಇರೋದಿಲ್ಲ. ಸಂಪೂರ್ಣ 100% ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಬಗ್ಗೆ ಮಾಹಿತಿ ಇರುತ್ತೆ. ಹಾಗಾಗಿ ಇದನ್ನ ನೀವು ಕೊಳ್ಳಿ, ಹಾಗೂ ನಿಮ್ಮ ತಂಡದವರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ಅಂದ್ರೆ ಇದನ್ನ ಖರೀದಿ ಮಾಡುವಾಗ ಹೇಳಿ. ಇದರ ಬೆಲೆ ಇವತ್ತಿನ ನೀವು ಟೀ ಕುಡಿಯೋದಿರುತ್ತಲ್ಲ ಅದ್ರಕ್ಕೂ ತುಂಬಾ ಕಡಿಮೆ. ಓಕೆ, ತುಂಬಾ ಸ್ಮಾಲ್ ಅಮೌಂಟ್ ಇದೆ. ನೀವು 9739313938 ಮಾಡಿ. ಸೊ ಹೇಗೆ ಸಬ್ಸ್ಕ್ರೈಬ್ ಆಗಬೇಕು, ಇದ್ರ ಬೆಲೆ ಏನು ಹೇಳ್ತೀರಿ. ಇದು ಝೂಮ್ ಮೀಟಿಂಗ್ ಆಗಿರೋದ್ರಿಂದ ನಾನು ಮುಂದಕ್ಕೆ ಹೋಗ್ತೀನಿ. ಸೊ ಈ ನ್ಯೂಸ್ ಪೇಪರ್ ಬಿಡುಗಡೆ ಮಾಡೋ ಉದ್ದೇಶ ಏನು ಅಂತಂದು ಹೇಳಿದ್ರೆ ಸ್ನೇಹಿತರೆ, ಮೂಲ ಉದ್ದೇಶನೇ ನಾವೆಲ್ಲ ಒಗ್ಗಟ್ಟಾಗಬೇಕು. ಕರ್ನಾಟಕದಲ್ಲಿ ಎಲ್ಲ ನೆಟ್ವರ್ಕರ್ಸ್ಗಳು ನನ್ನ ಕಂಪನಿ ನಿನ್ ಕಂಪನಿ ಅಂತ ಹೋರಾಟ ಮಾಡ್ತಿದೀವಲ್ಲ, ಅದು ಉಳಿಗಾಲ ಇಲ್ಲ. ಅದಕ್ಕೆ ಒಂದಿಲ್ಲ ಒಂದಿನ ನಾವು ಸಾಯ್ಬೇಕಾಗತ್ತೆ. ಬಟ್ ನನ್ನ ಇಂಡಸ್ಟ್ರಿ ಅಂತ ನಾವು ಹೋರಾಟ ಮಾಡಿದ್ರೆ ಎಲ್ಲ ಕಂಪನಿಗಳು ಉಳಿತವೆ. ಅದನ್ನ ಮೊದಲು ಕ್ಲಾರಿಟಿ ತಗೊಳ್ಳಿ, ಅದನ್ನ ಮೊದಲು ಐಡಿಯಾ ಮಾಡ್ಕೊಳ್ಳಿ. ಹಾಗಾಗಿ ಈ ನ್ಯೂಸ್ ಪೇಪರ್ ಎಲ್ಲರ ಮನೆ ಮನೆಗೆ ಮುಟ್ಟೋರ್ಲಿಂದ ಪಕ್ಕಾ ಮಾಹಿತಿ ಮುಟ್ಟುತ್ತೆ. ಸೊ ಕೇರಳದಲ್ಲೂ ಮಾಡೋದೇನು ಅಂತಂದು ಹೇಳಿದ್ರೆ, ನ್ಯೂಸ್ ಪೇಪರ್ ಬಿಡುಗಡೆ ಮಾಡಲಿಲ್ಲ ಅವರು, ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಅವರು ಒಗ್ಗಟ್ಟಾಗಿದ್ರು. ನಾವೀಗ ಒಗ್ಗಟ್ಟಾಗೋದಕ್ಕೆ ನಾನು ಎಲ್ಲರಿಗೂ ಕರೀತಾ ಇರೋದು. ಎರಡನೇದು, ಈ ನ್ಯೂಸ್ ಪೇಪರ್ ಎಲ್ಲ ಪೊಲೀಸ್ ಸ್ಟೇಷನ್, ಹಾಸ್ಪಿಟಲ್, ಒಂದು ಕಟಿಂಗ್ ಶಾಪ್ ಎಲ್ಲ ಕಡೆ ಇದು ತಲುಪ್ತು ಅಂದ್ರೆ ಸಮಾಜದಲ್ಲಿ, ಓಕೆ, ಸಮಾಜದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತಂದೇಳಿ ಒಂದು ಅವೇರ್ನೆಸ್ ಸ್ಪ್ರೆಡ್ ಆಗುತ್ತೆ. ಯಾಕಂದ್ರೆ ಇದು ಪಾಸಿಟಿವ್ ವಿಷಯಗಳನ್ನ ಬರೆಯುವಂತಹ ನ್ಯೂಸ್ ಪೇಪರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಸೊ ಈ ಕ್ಲಾರಿಟಿ ಬಂತ. ಕೇರಳದಲ್ಲಿ ಯಾಕೆ ಬಂದಿದೆ ಅಂದ್ರೆ ಅಲ್ಲಿ ಒಗ್ಗಟ್ಟಿತ್ತು, ಅವೇರ್ನೆಸ್ ಇತ್ತು. ಹಾಗಾಗಿ ಅಲ್ಲಿಯ CM ಆದವರು ಖುದ್ದಾಗಿ ಬಂದು ಇದನ್ನ ಲಾಂಚ್ ಮಾಡಿದ್ರು. ಓಕೆ, ಈಗ ಈ ಟಾಪಿಕ್ ಅನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ನಾನು ಇನ್ನು ನೆಕ್ಸ್ಟ್ ಟಾಪಿಕ್ಗೆ ಜಂಪ್ ಆಗ್ತೀನಿ. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳು ಉಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ
ಅವಕಾಶವನ್ನು ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲಯನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನ ಓದ್ಬಿಟ್ಟು ತುಂಬ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗುತ್ತೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.